ಹಿಡ್ಕೊಂಡು ಬಂದಿರ್ತಾನಲ್ಲ, ಅದರಲ್ಲಿ ಹಲವು ಸಹಸ್ರ ಕೈದಿಗಳನ್ನು ಅವನು ಕೋಟೆಯ ದಿಕ್ಕಿಗೆ ಯುದ್ಧ ಮಾಡೋಕ್ಕಂತ ಕಳಿಸ್ತಾನೆ. ಕೋಟೆಯ ಒಳಗಡೆ ಹಸಿವಿನಿಂದ ಕಂಗೆಟ್ಟಿದ್ರೂ ಈ ಚರ್ಚಿನ್ ಸೈನಿಕರು ಏನಿದ್ದಾರೆ ಅವರ ಹುಮ್ಮಸ್ಸು ಮತ್ತು ಶಕ್ತಿ ಕಡಿಮೆ ಆಗಿರೋದಿಲ್ಲ. ಅವರು ಶತ್ರುಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಬಾಣಗಳನ್ನ ಬಿಡ್ತಾರೆ. ಕೋಟೆ ಕಡೆಗೆ ಹೋಗ್ತಾ ಇದ್ದಂತಹ ಈ ಕೈದಿಗಳೇನಿದ್ದಾರೆ ಅವರೆಲ್ಲ ಸಾಯ್ತಾರೆ. ಕೆಲವರು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಈ ಜರ್ಚಿನ್ಗಳಿಗೆ ಗೊತ್ತಾಗುತ್ತೆ ಬರ್ತಾ ಇರೋರು ಶತ್ರುಗಳಲ್ಲ, ನಮ್ಮ ಜನಾನೇ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರಿಗೆ ಗೊಂದಲ ಉಂಟಾಗುತ್ತೆ. ಈಗ ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ ಇನ್ನೊಂದು ಪಡೆಯನ್ನು ಕಳಿಸ್ತಾನೆ. ಅದರಲ್ಲಿ ಹಲವಾರು ಕೈದಿಗಳಿರ್ತಾರೆ ಮತ್ತು ಸ್ವಲ್ಪ ಮಂಗೋಲಿಯನರು ಸಹ ಇರ್ತಾರೆ. ಈ ಬಾರಿ ಅವ್ರು ಏನು ಮಾಡ್ತಾರಂದರೆ ಮರದಿಂದ ಮಾಡಿದಂತಹ ಒಂದು ದೊಡ್ಡ ಹಲಗೆ, ಅದರ ಮೇಲೆ ಚರ್ಮದಿಂದ ಮಾಡಿದಂತಹ ಹೊದಿಕೆಯನ್ನು ಅವರು ಹಾಕಿರ್ತಾರೆ. ಆ ಮರದ ಹಲಗೆಗೆ ಚಕ್ರಗಳನ್ನು ಅಳವಡಿಸಿರ್ತಾರೆ. ಇದನ್ನು ಈ ಕೈದಿಗಳು ತಳ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಜೊತೆ ಕೆಲವು ಮಂಗೋಲಿಯನರು ಸಹ ಇರ್ತಾರೆ. ಇದು ಏನಕ್ಕಂದರೆ ಬರ್ತಾ ಇರುವಂತಹ ಬಾಣಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಹೀಗೆ ಮುನ್ನುಗ್ತಾರೆ. ಈ ಮಂಗೋಲಿಯನ್ ಸೈನಿಕರು ಬಾಣಗಳನ್ನು ಪ್ರಯೋಗ ಮಾಡ್ತಾರೆ. ಎರಡೂ ಕಡೆ ತುಂಬ ಸಾವು ನೋವುಗಳೆಲ್ಲ ಉಂಟಾಗುತ್ತೆ. ಈಗ ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ ಈ ಕೈದಿಗಳ ಇನ್ನೊಂದು ಗುಂಪನ್ನು ಕಳಿಸ್ತಾನೆ. ಈ ಬಾರಿ ಅವ್ರು ಏನು ಮಾಡ್ತಾರಂದರೆ ಮೂಟೆಗಳಲ್ಲಿ ಮಣ್ಣು ಹಾಗೂ ಕಲ್ಲುಗಳು ಇದನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ ಅವರು. ಇದು ಏನಕ್ಕೆ ಅಂದರೆ ಈ ಕೋಟೆಯ ಸುತ್ತ ಇರುವಂತಹ ಕಂದಕಗಳಲ್ಲಿ ಮಣ್ಣು, ಕಲ್ಲು, ಬಂಡೆ ಇದನ್ನೆಲ್ಲ ಅವರು ಹಾಕ್ತಾ ಇರ್ತಾರೆ. ಇದೇ ರೀತಿ ಅಲ್ಲಿ ಸತ್ತು ಬಿದ್ದಂತಹ ಸೈನಿಕರ ದೇಹ ಏನಿದೆ ಅದನ್ನು ಸಹ ಕಂದಕಗಳಲ್ಲಿ ಅವರು ಹಾಕ್ತಾರೆ. ಈ ಮಂಗೋಲಿಯನ್ ಸೈನಿಕರು ಬಾಣಗಳನ್ನ ಬಿಡ್ತಾ ಮುನ್ನುಗ್ತಾ ಇರ್ತಾರೆ. ಈಗ ಚೆಂಗಿಸ್ ಖಾನ್ ಇನ್ನೊಂದು ಪಡೆಯನ್ನು ಕಳಿಸ್ತಾನೆ. ಇದರಲ್ಲಿ ಹಲವಾರು ಮಂಗೋಲಿಯನ್ ಸೈನಿಕರಿರ್ತಾರೆ ಹಾಗೂ ಕೆಲವು ಕೈದಿಗಳು ಸಹ ಇರ್ತಾರೆ. ಈ ಮಂಗೋಲಿಯನ್ ಸೈನಿಕರೆಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ಬಾಣದ ತುದಿಗೆ ಬೆಂಕಿಯನ್ನು ಇಟ್ಟು ಅದನ್ನು ಅವರು ಬಿಡ್ತಾರೆ. ಅದು ಕೋಟೆಯಲ್ಲಿ ಇದ್ದಂತಹ ಜರ್ಚಿನ್ಗಳ ಮೇಲೆ ಹೋಗಿ ಬೀಳುತ್ತೆ. ಹಲವಾರು ಸಾವು ನೋವು ಉಂಟಾಗುತ್ತೆ. ನಂತರ ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ ಈ ಮರದಿಂದ ಮಾಡಿದಂತಹ ಪಿರಂಗಿಗಳು, ಈ ಒಂದು ಪಡೆಯನ್ನು ಅವನು ಕಳಿಸ್ತಾನೆ. ಇದನ್ನೆಲ್ಲ ಚೆಂಗಿಸ್ ಖಾನ್ ಜೊತೆ ಬಂದಂತಹ ಈ ಚೀನಿಯರು ಇದನ್ನೆಲ್ಲ ನಿರ್ಮಿಸಿಕೊಟ್ಟಿರ್ತಾರೆ. ಅವರು ಹಲವಾರು ಹೊಸ ಹೊಸ ಆಯುಧಗಳನ್ನೆಲ್ಲ ಅವರು ಯೋಜನೆ ಹಾಕಿ ಅದನ್ನು ಮಾಡಿಕೊಟ್ಟಿರ್ತಾರೆ. ಈ ಕೈದಿಗಳನ್ನೆಲ್ಲ ಚೆಂಗಿಸ್ ಖಾನ್ ಈ ಆಯುಧಗಳನ್ನು ಮಾಡೋದಕ್ಕೆ ಉಪಯೋಗಿಸಿರ್ತಾನೆ. ಈಗ ಈ ಒಂದು ಮರದಿಂದ ಮಾಡಿದಂತಹ ಪಿರಂಗಿಯನ್ನು ಪ್ರಯೋಗ ಮಾಡೋದಕ್ಕೆ ಚೆಂಗಿಸ್ ಖಾನ್ ತನ್ನ ಪಡೆಯವರನ್ನ ಕಳಿಸ್ತಾನೆ. ಅದು ಹೇಗಿರುತ್ತಂದರೆ ದೊಡ್ಡ ಮರದಿಂದ ಮಾಡಿದಂತಹ ಈ ಒಂದು ಮರದ ಪಿರಂಗಿ, ಅದಕ್ಕೆ ದೊಡ್ಡ ಬಂಡೆ ಕಲ್ಲುಗಳು, ಅದನ್ನು ಅವರು ಒಂದು ತುದಿಗೆ ಇಡ್ತಾರೆ. ಅದನ್ನು ಅವರು ಕೋಟೆಯ ಕಡೆಗೆ ಅದನ್ನು ಬಿಸಾಕ್ತಾರೆ. ಆ ಒಂದು ಮರದ ಪಿರಂಗಿಯ ಸಹಾಯದಿಂದ ಆ ಬಂಡೆಗಳು ಕೋಟೆಗಳಿಗೆ ಹೋಗಿ ಹೊಡೆಯುತ್ತದು.